ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಸಹಜ ಸೂर कपि भालु सब पुनि सिर पर प्रभु राम रावण काल कोटि कहूँ जीति सकहि संग्राम राम तेज बल बुद्धि विपुलाई शेष सहस सत सकहि न गाई सक सर एक सोशी सत सागर तव भ्रातहि पूछेहु नय नागर तासु बचन सुनी सागर पाही मागत पंथ कृपा मन माही सुनत बचन बिहसा दस सीसा जौ असी मति सहाय कृत कीसा सहज बीरु कर बचन दृढ़ाई सागर सन ठानी मचलाई मूढ़ मृषा का करसी बढ़ाई रिपु बल बुद्धि थाह मैं पाई सचिव सभीत विभीषण जाके विजय विभूति कहाँ जग ताके सुनी खल बचन दूत रिस बाड़ी समय विचारी पत्रिका काड़ी रामानुज दीन ही यह पाती नाथ बचाई जुड़ावहु छाती बिहसी बाम कर लीन ही रावण ಸಚಿವ ಬೋಲಿ ಸಠ ಲಾಗ್ ಬಚಾವನ್. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ದೂತರು ರಾಮನ ಸೈನ್ಯದ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ವಾನರರು ಎಲ್ಲರೂ ಕೂಡ ಬಹಳ ಬಲಶಾಲಿಗಳು, ಅವರೆಲ್ಲ ಯುದ್ಧಕ್ಕೆ ತಯಾರಾಗಿದ್ದಾರೆ. ಆದರೆ ರಾಮ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅವರಿಗೆ. ಆ ವಾನರರು, ಬಲ್ಲೂಕಗಳು ಎಲ್ಲರೂ ಕೂಡ ಸಹಜವಾಗಿಯೇ ಶೌರ್ಯ ಪರಾಕ್ರಮಗಳಿಂದ ತುಂಬಿ ತುಳುಕ್ತಾ ಇದ್ದಾರೆ. ಅದೂ ಸಾಲದು ಅಂತ ಅವುಗಳ ತಲೆ ಮೇಲೆ ಆ ಸರ್ವೇಶ್ವರನಾದಂತಹ ಶ್ರೀರಾಮನ ಕೈ ಇದೆ. ಅಂದರೆ ಅವನು ಅವ್ರ ಮೇಲೆ ಕೃಪೆಯನ್ನ ತೋರಿಸಿದಾನೆ ರಾವಣ. ಅವರು ಕೋಟಿ ಕಾಲರನ್ನು ಕೂಡ ಗೆಲ್ಲಬಹುದು, ಅಷ್ಟು ಶಕ್ತಿಶಾಲಿಗಳು. ಶ್ರೀರಾಮಚಂದ್ರನ ತೇಜೋ ಬಲ ಪರಾಕ್ರಮ ಅಸಮಾನವಾಗಿರುವಂಥದ್ದು, ಅದಕ್ಕೆ ಸಮಾನನೇ ಯಾರೂ ಇಲ್ಲ. ಬುದ್ಧಿ ಮತ್ತೆ ವೈಭವಗಳಿದೆಯಲ್ಲ, ಅದು ಕೂಡ ಅದ್ಭುತವಾಗಿರುವಂಥದ್ದು. ಅವನನ್ನ ಶತಸಹಸ್ರ ಶೇಷರು ಕೂಡ ಹಾಡಿ ತಣಿಯೋದಿಲ್ಲ. ಅಂದ್ರೆ ಶೇಷನಿಗೆ ಸಹಸ್ರ ಎಡೆಗಳಿರತ್ತಲ್ವಾ, ಅಂತ ಸಹಸ್ರ ಶೇಷರಿದ್ರೂ ಕೂಡ ಅವರು ಕೂಡ ಅವನನ್ನ ಹೊಗಳೋದಕ್ಕಾಗೋದಿಲ್ಲ. ಅವರು ತನ್ನ ಒಂದೇ ಒಂದು ಬಾಣದಿಂದಾನೇ 100 ಸಮುದ್ರಗಳನ್ನು ಒಣಗಿಸಬಹುದು, ಅಷ್ಟು ಶಕ್ತಿಶಾಲಿ ಅವನು. ಹೀಗಿದ್ರೂ ಕೂಡ ನೀತಿ ಕುಶಲವಾದಂತಹ, ಅಂದರೆ ನ್ಯಾಯ ನೀತಿ ಹೇಗಿರುತ್ತೋ ಆ ರೀತಿ ನಡ್ಕೊಳ್ಳುವಂಥವನು ಶ್ರೀರಾಮ ನಿಮ್ಮ ಸೋದರನಲ್ಲಿ ಉಪಾಯವನ್ನ ಕೇಳ್ತಾನೆ. ಅಂದರೆ ಸಮುದ್ರವನ್ನ ದಾಟೋದಕ್ಕೆ ಅವನೇನು ದಾಟಬೇಕು ಅಂತೇನಿಲ್ಲ, ಒಂದೇ ಒಂದು ಬಾಣದಲ್ಲೇ 100 ಸಮುದ್ರಗಳನ್ನು ಒಣಗಿಸುವಂಥ ಶಕ್ತಿ ಅವನಲ್ಲಿ ಇದ್ರೂ ಕೂಡ ಅವನು ಎಷ್ಟು ನೀತಿ ಕುಶಲನಾಗಿದ್ದಾನೆ ಅಂತಂದರೆ, ನಿಮ್ಮ ತಮ್ಮ ಅಲ್ಲಿಗೆ ಹೋಗಿದ್ದಾನಲ್ಲ, ಅವನಿಗೆ ಉಪಾಯವನ್ನು ಕೇಳ್ತಾ ಇದ್ದಾನೆ. ಈ ಸಮುದ್ರವನ್ನು ದಾಟಬೇಕಾದ್ರೆ ಏನು ಮಾಡಬೇಕು ಅಂತಂದ್ಬಿಟ್ಟು ಆ ವಿಭೀಷಣನ ಸೂಚನೆಯಂತೆ, ಅಂದರೆ ಈಗ ವಿಭೀಷಣ ಹೇಳ್ದ ಅವನಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಸಮುದ್ರವನ್ನ ದಾರಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಅಂತಂದ್ಬಿಟ್ಟು ಅವರು ತಮ್ಮ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅವನ ಮನಸ್ಸಲ್ಲಿ ದಯೆ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದಕ್ಕೋಸ್ಕರನೇ ಅವನು ಸಮುದ್ರವನ್ನ ಒಣಗಿಸೋದಕ್ಕೆ ಇಷ್ಟಪಡಲಿಲ್ಲ. ಅದರಿಂದನೇ ಫಸ್ಟು ನೀವು ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಮುದ್ರ ರಾಜನನ್ನ ಅಂತ ಹೇಳಿದಾನೆ ಅಂತಂದ್ಬಿಟ್ಟು ದೂತ ಹೇಳ್ತಾನೆ. ದೂತ ಹೇಳಿದ ಮಾತನ್ನ ಕೇಳಿದ ತಕ್ಷಣ ರಾವಣ ಪರಿಹಾಸ್ಯ ಮಾಡ್ತಾ ಜೋರಾಗಿ ನಗ್ತಾನೆ. ಅವನೇನು ಹೇಳ್ತಾನೆ ಅಂತಂದರೆ, ಇಂಥ ಬುದ್ಧಿ ಇರೋದ್ರಿಂದಾನೇ ಕಪಿಗಳನ್ನು ಸಹಾಯಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅಂದರೆ ರಾಮನನ್ನು ಇಲ್ಲಿ ತೆಗಳ್ತಾ ಇರೋದು. ಅವನು ಹೋಗಿ ವಿಭೀಷಣನಿಗೆ ಕೇಳ್ತಾ ಇದ್ದಾನಲ್ಲ, ಇಂಥ ಬುದ್ಧಿ ಇರೋದ್ರಿಂದಾನೇ ಆ ಕಪಿಗಳನ್ನು ಕರ್ಕೊಂಡು ಬಂದಿರೋದು. ಸಹಜ ಭೀರುವಾದಂತಹ ವಿಭೀಷಣನ ಮಾತನ್ನು ಪ್ರಮಾಣ ಅಂತ ತಿಳ್ಕೊಂಡು ಅವನು ಚಿಕ್ಕ ಮಕ್ಕಳಿರ್ತಾರಲ್ಲ ಹಾಗೆ ಸಮುದ್ರವನ್ನು ಬೇಡೋ ಕೆಲಸ ಮಾಡ್ತಾ ಇದ್ದಾನ. ಅಂದರೆ ಇವನಿಗೆ ಮೊದಲೇ ಧೈರ್ಯ ಇಲ್ಲ, ಇವನು ಹೇಳೋ ಮಾತನ್ನು ಅವನು ಕೇಳ್ತಾ ಇದ್ದಾನೆ ಅಂತಂದರೆ ಅವನು ಎಂಥವನಿರಬಹುದು. ಅದಕ್ಕೆ ಅವನು ಆ ಕಪಿಗಳ ಸೈನ್ಯವನ್ನು ಕರ್ಕೊಂಡು ಬಂದಿದ್ದಾನೆ. ಇನ್ನು ಚಿಕ್ಕ ಮಕ್ಕಳು ಹೋಗ್ಬಿಟ್ಟು ಬೇರೆಯವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋ ಹಾಗೆ ಅವನು ಸಮುದ್ರದ ಮುಂದೆ ಬೇಡ್ಕೊಳ್ತಾ ಇದ್ದಾನೆ. ಎಲ್ಲವೋ ಮೂರ್ಖ, ಸುಳ್ಳು ಬಡಾಯಿ ಯಾಕೆ ಕೊಚ್ಕೊಳ್ತಾ ಇದೆಯಾ?
ಅಂದರೆ ಅವನನ್ನು ಹೊಗಳ್ತಾ ಇದೆಯಲ್ಲ ಅದನ್ನು ಬಡಾಯಿ ಕೊಚ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾನೆ. ಸಾಕು ಸಾಕು, ಶತ್ರುವಿನ ಬಲ ಬುದ್ಧಿಯ ಆಳವನ್ನು ನಾನು ಕಂಡ್ಕೊಂಡಿದ್ದೀನಿ. ಈಗ ಅವನು ವಿಭೀಷಣನ ಮಾತನ್ನು ಕೇಳ್ತಾ ಇದ್ದಾನೆ ಅಂತಂದರೆ ನನಗೆ ಗೊತ್ತಾಯಿತು ಅವನು ಎಂಥವನು ಅಂತ. ಇನ್ನು ವಾನರ ಸೈನ್ಯ ಬೇರೆ ಅವನ ಹತ್ರ, ಮನುಷ್ಯರೂ ಇಲ್ಲ ಅವನ ಹತ್ರ ಅಂತಂದ್ಬಿಟ್ಟು ವಿಭೀಷಣನಂತಹ ಪುಕ್ಕಲು ಮಂತ್ರಿ ಇರುವ ಅವನಿಗೆ ವಿಜಯ ಮತ್ತು ವಿಭೂತಿಗಳು ಹೇಗೆ ತಾನೇ ಸಿಗೋದಕ್ಕೆ ಸಾಧ್ಯ? ಅಂದರೆ ಇಲ್ಲಿ ಯುದ್ಧ ಮಾಡಬೇಕಲ್ಲ ಅಂತ ಹೆದರ್ಕೊಂಡು ಅಲ್ಲಿ ಹೋಗಿದ್ದಾನೆ. ಅವನ ಮಾತನ್ನು ಇವನು ಕೇಳ್ತಾ ಇದ್ದಾನೆ ಅಂತಂದರೆ ನೋಡಿ, ಇಲ್ಲಿ ಮಂತ್ರಿ ಅಂದರೆ ಅವನಿಗೆ ಏನಾದರೂ ಒಂದು ಸಲಹೆಗಳನ್ನು ಕೊಡೋದಕ್ಕೆ ಅಂತ ಅಲ್ಲಿ ರಾಮ ಅವನನ್ನು ಇಟ್ಕೊಂಡಿದ್ದಾನಲ್ಲ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ. ಅಂಥ ಮಂತ್ರಿನ ಇಟ್ಕೊಂಡ್ಮೇಲೆ ಅವನಿಗೆ ಗೆಲುವು ಸಿಕ್ಕ ಹಾಗೇನೆ ಮತ್ತು ಅವನಿಗೆ ಕೀರ್ತಿ ಯಶಸ್ಸೆಲ್ಲ ಸಿಕ್ಕ ಹಾಗೇನೆ ಅಂತಂದ್ಬಿಟ್ಟು ಅದು ಒಂಥರ ಕೇವಲವಾಗಿ ಮಾತಾಡ್ತಾನೆ. ದುಷ್ಟ ರಾವಣನ ಮಾತನ್ನು ಕೇಳಿದಂತಹ ದೂತನ ರೋಷ ಉಕ್ಕಿ ಹರಿಯತ್ತೆ ಅವನಿಗೆ. ಅವ್ನು ನೋಡಿರ್ತಾನಲ್ವ ಅವನು ಹೇಗೆ ಅಂತಂದ್ಬಿಟ್ಟು. ಸೊ ಇಲ್ಲಿ ರಾವಣ ಅವನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರೋದನ್ನ ನೋಡಿ ಅವನ ಕೋಪ ಬರುತ್ತೆ. ಅವನು ಸಮಯವನ್ನು ನೋಡಿ, ಓ ಈಗ ರಾವಣ ಒಳ್ಳೆ ಮೂಡಲಿದ್ದಾನೆ, ಇವನಿಗೆ ಇವಾಗ ಲಕ್ಷ್ಮಣನ ಮಾತನ್ನು ಹೇಳಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಲಕ್ಷ್ಮಣ ಕೊಟ್ಟಂಥ ಪತ್ರವನ್ನು ಹೊರಗಡೆ ತೆಗೆದು, ಶ್ರೀರಾಮನ ತಮ್ಮ ಲಕ್ಷ್ಮಣ ಇದ್ದಾನಲ್ಲ ಅವನು ಈ ಪತ್ರವನ್ನು ನಿಮಗೋಸ್ಕರನೇ ಕೊಟ್ಟಿದ್ದಾನೆ ಒಡೆಯ, ಇದನ್ನು ಓದಿ ನೀವು ಮನಸ್ಸಿಗೆ ನೆಮ್ಮದಿಯನ್ನು ತಂದ್ಕೊಳ್ಳಿ ಅಂತ ಹೇಳ್ತಾನೆ. ಅಂದರೆ ಅದರಲ್ಲಿ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಏನೋ ಇರ್ಬೋದು ಅಂತ ಅವನು ತಿಳ್ಕೊಳ್ತಾನೆ. ಈಗ ರಾವಣನಿಗೆ ಸರಿಯಾಗಿ ಇಳಿಸ್ಬೇಕು ಅಂತಂದ್ಬಿಟ್ಟು ಆ ರೀತಿ ಹೇಳಿಕೊಟ್ಟಾಗ ರಾವಣ ಏನು ಮಾಡ್ತಾನೆ, ನಗತಾ ಅದನ್ನು ಎಡಗೈಯಿಂದ ತಗೊಂಡು ಮಂತ್ರಿಗೆ ಓದೋದಕ್ಕೆ ಕೊಡ್ತಾನೆ. ಈಗ ಅವನಿಗೆ ಅಂತ ಕೊಟ್ಟಂತಹ ಒಂದು ಪತ್ರವನ್ನು ಅವನು ಸೆಪ್ರೇಟಾಗಿ ಓದಬೇಕಾಗಿತ್ತಲ್ವ. ಆದರೆ ಅವನಿಗೇನಂದರೆ ಅವನು ಬೇಡ್ಕೊಳ್ಳೋ ರೀತಿ ಏನೋ ಬರ್ದಿರ್ತಾನೆ ಹೆದರ್ಕೊಂಡು. ಸೊ ಎಲ್ಲರ ಮುಂದೆ ಓದಲಿ ಅವನು ಅಂತಂದ್ಬಿಟ್ಟು ಅದನ್ನು ಏನೋ ನಿಕೃಷ್ಟವಾಗಿ ಎಡಗೈಯಿಂದ ತಗೊಂಡು ಅವನು ಮಂತ್ರಿಗೆ ಓದೋದಕ್ಕೆ ಕೊಡ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.